ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಬಾಡಿಗೆದಾರರಿಗೆ ಮನೆ ಖಾಲಿ ಮಾಡುವಂತೆ ಸೂಚನೆ ನೀಡುವಂತಿಲ್ಲ. ಜಿಲ್ಲಾಧಿಕಾರಿ ಶರತ್ ಬಿ ಅವರಿಂದ ಕಲಬುರಗಿಯ ಜನತೆಗೆ ಖಡಕ್ ಎಚ್ಚರಿಕೆ. ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಮನೆ ಮನೆಗೂ ತರಕಾರಿ ಸರಬರಾಜು. ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾದ ರಾಹುಲ್ ತುಕಾರಾಂ ಪಾಂಡ್ವೆ ಅವರಿಂದ ಮಾಹಿತಿ. ಕೊರೋನಾ ವೈರಸ್ ತಡೆಗಟ್ಟಲು ಸರ್ಕಾರ ನೀಡಿದ ಕ್ರಮಗಳನ್ನು ಪಾಲಿಸುವಂತೆ ಮನವಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರಿಂದ ಸೂಪರ್ ಮಾರ್ಕೆಟ್ನಲ್ಲಿ ರೆಡ್ ಸರ್ಕಲ್ ಮಾರ್ಕ್. ಕೆನರಾ ಬ್ಯಾಂಕ್ನಲ್ಲಿ ಕೇವಲ ಕ್ಯಾಶ್ ವಿತ್ಡ್ರಾ, ಕ್ಯಾಶ್ ಡೆಪಾಸಿಟ್ ಮತ್ತು ಚೆಕ್ ಕ್ಲಿಯರೆನ್ಸ್ ಸೇವೆ. ಕೆನರಾ ಬ್ಯಾಂಕ್ನ ಸಹಾಯಕ ಮಹಾಪ್ರಬಂಧಕ HK ಗಂಗಾಧರ್ ಅವರಿಂದ ಮಾಹಿತಿ. ಕಲಬುರಗಿ ಮಹಾನಗರದ ಸಂತೋಷ ಕಾಲೋನಿಯಲ್ಲಿರುವ KHP ಗ್ರೀನ್ ಪಾರ್ಕ್ ಗೆಳೆಯರ ಬಳಗ. ಭಿಕ್ಷುಕರಿಗೆ ಹಾಗೂ ನಿರ್ಗತಿಕರಿಗೆ ನಿಯಮಿತವಾಗಿ ಆಹಾರ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ. ಶರಣಬಸವ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿ ಸೋಮವಾರದಿಂದ ಪ್ರಾರಂಭ. ಇಡೀ ಉತ್ತರ ಕರ್ನಾಟಕದಲ್ಲೇ ಆನ್ಲೈನ್ ತರಗತಿ ಆರಂಭಿಸಿರುವ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ. ಮಾರಕ ಕೊರೋನಾ ವೈರಸ್ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮ. ದೇವರದಾಸಿಮಯ್ಯ ನಗರದಿಂದ ಸ್ವಯಂ ನಿರ್ಬಂಧ ಹೇರುವಿಕೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ದೇವರ ನಂದಾದೀಪ ನಂದಿಲ್ಲ. ಅಪಪ್ರಚಾರ ಮತ್ತು ಸುಳ್ಳು ವದಂತಿಯಿಂದ ದೂರವಿರುವಂತೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಂದ ಮನವಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಬಾಡಿಗೆದಾರರಿಗೆ ಮನೆ ಖಾಲಿ ಮಾಡುವಂತೆ ಸೂಚನೆ ನೀಡುವಂತಿಲ್ಲ ಎಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಶರತ್ ಬಿ ಅವರು ನಗರದ ಸಾರ್ವಜನಿಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲ ನನ್ನ ಗುಲ್ಬರ್ಗ ಜನತೆಗೆ ನಮಸ್ಕಾರ. ಯಾವುದೇ ರೀತಿಯಾದಂಥ ಒಂದು ಎಸೆನ್ಷಿಯಲ್ ಕಮಾಡಿಟೀಸ್ಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಜಿಲ್ಲೆಯಲ್ಲಿ. ಇದನ್ನು ದಯವಿಟ್ಟು ಸಾರ್ವಜನಿಕರು ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ಕೆಲವು ಕಡೆ ಅತಿ ಹೆಚ್ಚಾಗಿ ಒಂದು ಪರ್ಚೇಸ್ ಮಾಡುವಂಥದ್ದು ನಮಗೆ ಕೆಲವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ಬಂದಿದೆ. ಸೊ ಆದ್ದರಿಂದ ನಾನು ಮತ್ತೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಅಗತ್ಯ ವಸ್ತುಗಳಿಗೆ ಕುಂದುಕೊರತೆ ಇಲ್ಲ. ಈಗಾಗಲೇ ನಾವು LPG ಡಿಸ್ಟ್ರಿಬ್ಯೂಷನ್ ಅವ್ರ ಜೊತೆ, ಡೀಲರ್ಸ್ ಅವ್ರ ಜೊತೆ, ಪೆಟ್ರೋಲ್ ಬಂಕ್ ಓನರ್ಸ್ ಅವ್ರ ಜೊತೆ, ಮತ್ತು ಬಿಗ್ ಬಜಾರ್, ರಿಲಯನ್ಸ್ ಮಾರ್ಟ್, ರೈಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅವ್ರ ಜೊತೆ, ದಾಲ್ ಮಿಲ್ ಓನರ್ಸ್ ಅಸೋಸಿಯೇಷನ್ ಜೊತೆ, ಮತ್ತು APMC ಮತ್ತು ಎಲ್ಲ ಸೂಪರ್ ಮಾರ್ಕೆಟ್ಸ್ ಇವರು ಓನರ್ ಜೊತೆ, ಮತ್ತು ಎಲ್ಲ ವೆಜಿಟೇಬಲ್ ವೆಂಡರ್ಸ್ ಇವರೆಲ್ಲ ಏನಿದ್ದಾರೆ ಅವ್ರ ಜೊತೆ ಒಂದು ಮೀಟಿಂಗ್ ಆಗಲೇ ಸಭೆಯನ್ನು ಮಾಡಿ ಈ ಮಾಹಿತಿನ ನಿಮಗೆಲ್ಲ ಕೊಡ್ತಾ ಇರೋದು ಏನಂತಂದರೆ, ಯಾವುದೇ ವಸ್ತುಗಳಿಗೆ ಜಿಲ್ಲೆಯಲ್ಲಿ ಅಭಾವ ಇಲ್ಲ. ಸೊ ಆದ್ದರಿಂದ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇದನ್ನು ಪರ್ಚೇಸ್ ಕೊಂಡ್ಕೊಂಡು ಸುಮ್ಮನೆ ಮನೆಯಲ್ಲಿ ಇದನ್ನು ಇಟ್ಕೊಳೋದು ದಯವಿಟ್ಟು ಇದನ್ನು ಮಾಡಬಾರ್ದು. ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಯಾವುದೇ ಒಂದು ದಿನನಿತ್ಯದ ವಸ್ತುಗಳನ್ನ ಅದ್ರ ಮೇಲೆ ಯಾವುದೇ ಸಹ ನಿರ್ಬಂಧ ಇರೋಲ್ಲ ಮತ್ತು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ರೆಸ್ಟ್ರಿಕ್ಷನ್ ಇರೋಲ್ಲ. ಸೊ ಆದ್ದರಿಂದ ಇದಕ್ಕೆ ಎಲ್ಲರೂ ಸಹಕರಿಸ್ಬೇಕಂತ ಕೋರ್ತಾ ಇದ್ದೀನಿ. ಎರಡನೇದಾಗಿ ಕೆಲವೊಂದು ಮಾರ್ಕೆಟ್ಗಳಲ್ಲಿ ಇಷ್ಟೂ ಸಹ ನಾವು ಕರ್ಫ್ಯೂ ಇದ್ದು 144 ಹಾಕಿದ್ರು, ಆದರೆ ಎಸೆನ್ಷಿಯಲ್ ಕಮಾಡಿಟೀಸ್ ಬೇಕಾದಾಗ ಮಾತ್ರ ಒಬ್ಬರು ಮನೆಯಿಂದ ಬಂದು ತೊಗೊಂಡು ಹೋಗೋದು ವಾಸಿ ಅಂತ ಈಗಾಗಲೇ ನಾನು ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ರು ಸಹ ಈ ಮಾರ್ಕೆಟ್ಗಳಲ್ಲಿ ಮುಗಿಬೀಳೋದು, ಈ ರೀತಿ ತರಕಾರಿ ಮಾರ್ಕೆಟ್ಗಳಲ್ಲಿ ಸಮಸ್ಯೆ ಆಗ್ತಾಯಿದೆ. ಸೊ ಆದ್ದರಿಂದ ಈಗಾಗಲೇ ನಾವು ಇಲ್ಲಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಲಬುರಗಿ ನಗರದಲ್ಲಿ
ಇರೋವಂಥ KSRTC ಬಸ್ ಸ್ಟ್ಯಾಂಡ್ ಹತ್ರ ಇದ್ದಂಥ ಕನ್ನಿ ಮಾರ್ಕೆಟ್ ಏನಿತ್ತು ಅಲ್ಲಿ ವ್ಯಾಪಾರನ ಸ್ಥಗಿತಗೊಳಿಸಿದ್ದೀವಿ. ಮತ್ತು ಅಲ್ಲಿ ನೇರವಾಗಿ ಜಿಲ್ಲೆ ಈ ನಗರದಲ್ಲಿ ಕಲಬುರಗಿ ನಗರದಲ್ಲಿ ಇರೋವಂಥ 50 ಏನು ವಾರ್ಡ್ ಇದೆ, 55 ವಾರ್ಡ್ಸ್, ಆ ವಾರ್ಡ್ಗಳು ಎಲ್ಲ ವಾರ್ಡ್ಗಳಲ್ಲೂ ಸಹ ನೇರವಾಗಿ ತಳ್ಳೋ ಗಾಡಿಯಲ್ಲಿ ಅದನ್ನು ತರಕಾರಿನ ಮನೆ ಬಾಗಿಲಿಗೆ ಬಂದು ಮಾರಾಟ ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ. ಇದಲ್ದೇ ಇನ್ನು ಸಗಟು ಮಾರಾಟಗಾರರು ಏನಿದ್ದಾರೆ ಅವರು ಈ ಒಂದು ತರಕಾರಿನ ಇನ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ GDA ಬಡಾವಣೆ ಏನಿದೆ, GDA ಲೇಔಟ್, ಅಟಲ್ ಬಿಹಾರಿ ವಾಜಪೇಯಿ GDA ಲೇಔಟ್, ಅದು ಕೇಂದ್ರೀಯ ವಿದ್ಯಾಲಯದ ಹತ್ರ ಇರುವಂಥದ್ದು, ನಗರದ ಹೊರ ವಲಯದಲ್ಲಿದೆ. ಸೊ ಅಲ್ಲಿ ತಾತ್ಕಾಲಿಕವಾಗಿ ಇದೆಲ್ಲ ಒಂದು ಶಟ್ಡೌನ್ನ ಎಲ್ಲ ಮುಗಿಯೋವರೆಗೆ ತಾತ್ಕಾಲಿಕವಾಗಿ ಅಲ್ಲಿ ತರಕಾರಿ ಮಾರಾಟನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇದು ಎಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೀನಿ. ಮೂರನೇದಾಗಿ ಈ ಒಂದು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಅದು ಯಾರು ಸಾಲ ಕೊಟ್ಟಿದ್ರೋ ಅವ್ರಿಗೆ ಒಂದು ಹ್ಯಾರಾಸ್ಮೆಂಟ್ ಮಾಡೋದಾಗಲಿ ಅಥವಾ ಈ ಸಂದರ್ಭದಲ್ಲಿ ಅವ್ರಿಗೆ ಮರುಪಾವತಿ ಮಾಡುವಂಥದ್ದು ಕ್ರಮವೂ ಸಹ ಯಾರೂ ಸಹ ವಹಿಸಬಾರ್ದು ಅಂತ ಹೇಳ್ಬಿಟ್ಟು ಈ ಮುಖೇನ ನಾನು ಎಲ್ಲರಿಗೂ ತಾಕೀತು ಮಾಡ್ತಾಯಿದ್ದೀನಿ. ವಿಶೇಷವಾದ ಎಚ್ಚರಿಕೆ ಫೈನಾನ್ಸ್ ಕಂಪನೀಸ್ ಅವ್ರಿಗೆ ನಾನು ಕೊಡಲಿಕ್ಕೆ ಬಯಸ್ತೀನಿ. ಮತ್ತು ಈ ಕೆಲವರು ಮನೆಯ ಮಾಲೀಕರು ಮನೆಯಲ್ಲಿ ಹೆಲ್ತ್ ವರ್ಕರ್ಸ್, ಡಾಕ್ಟರ್ಸ್ ಮತ್ತು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಅವರು ವಿಶೇಷವಾಗಿ ಜಿಮ್ಸ್ ಆಸ್ಪತ್ರೆ ಮತ್ತು ESI ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಅವರು ಇಲ್ಲ ನೀವು ಮನೆ ಖಾಲಿ ಮಾಡಿ ಅಂತ ಈ ಥರದ್ದೆಲ್ಲ ತೊಂದರೆ ಕೊಡ್ತಾ ಇರೋದು ಸಹ ನಮ್ಮ ಗಮನಕ್ಕೆ ಬಂದಿದೆ. ಈ ಥರದ್ದು ಯಾರನ್ನ ಮನೆ ಮಾಲೀಕರು ತೊಂದರೆ ಕೊಟ್ಟರೆ ಮನೆಯಿಂದ ಖಾಲಿ ಮಾಡಿಸೋದು ಅವರು ಬಾಡಿಗೆದಾರನಲ್ಲ, ಆದರೆ ಮನೆ ಮಾಲೀಕರನ್ನ ತಾತ್ಕಾಲಿಕವಾಗಿ ನಾವು ಇದೆಲ್ಲ ಸಮಸ್ಯೆ ಅವ್ರಿಗೆ ಬೇರೆ ಕಡೆ ಹಾಸ್ಟೆಲಲ್ಲಿ ಎಲ್ಲನ ನಾವು ಶಿಫ್ಟ್ ಮಾಡಲಿಕ್ಕೆ ಕ್ರಮ ವಹಿಸಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನಾನು ಕಟ್ಟುನಿಟ್ಟಾಗಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಈಗಾಗಲೇ ನಾವು ಕಂಟಿಂಜೆನ್ಸಿ ಪ್ಲ್ಯಾನ್ನ ಈಗ ಸ್ಟೇಜ್ 3ಗೆ ಅಲ್ಲಿ ಏನಾರ ಸಮಸ್ಯೆ ಉದ್ಭವ ಆಗುವಂಥದ್ದು ಒಂದು ನಾವು ಜಿಲ್ಲೆಯಲ್ಲಿ ಏನು ಅದಕ್ಕೆ ತಡೆಗಟ್ಟಲಿಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಬೋದು ಮತ್ತು ಮುಂದೆ ಉದ್ಭವ ಆಗುವಂಥ ಒಂದು ಸನ್ನಿವೇಶಗಳಿಗೆ ಯಾವ ರೀತಿ ಅದನ್ನು ನಾವು ಕ್ರಮಗಳು ಕೈಗೊಳ್ಬೋದು ಅನ್ನೋದಕ್ಕೆ ನಾವು ಕಂಟಿಂಜೆನ್ಸಿ ಪ್ಲ್ಯಾನ್ ಮಾಡಿಕೊಂಡು ESI ಹಾಸ್ಪಿಟಲ್ ಮತ್ತು ಜಿಮ್ಸ್ ಆಸ್ಪತ್ರೆನ ಸಂಪೂರ್ಣವಾಗಿ ಕೋವಿಡ್ ಕೇಸ್ಗಳನ್ನ ಅಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಅಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಮತ್ತು ಈಗಾಗಲೇ ಬಹುತೇಕ ಈ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಈ ಜನತಾ ಕರ್ಫ್ಯೂ ಮತ್ತು ಈ ಸೆಕ್ಷನ್ 144 ನಾವೇನು ಜಾರಿ ಮಾಡಿದ್ದೀವಿ, ಬಹುತೇಕ ಇದು ಪಾಲನೆ ಆಗ್ತಾಯಿದ್ದು, ಆದರೂ ಸಹ ಕೆಲವರು ಇದನ್ನು ಉಲ್ಲಂಘನೆ ಮಾಡ್ತಾ ಇರೋದು ಈಗಾಗಲೇ ನಾವು ಮಾಧ್ಯಮದ ಮುಖಾಂತರ ಭಾಳಷ್ಟು ನೋಡಿದ್ದೀವಿ. ಇಂಥ ಪ್ರಕರಣಗಳನ್ನ ಭಾಳ ಕಟ್ಟುನಿಟ್ಟಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಗೋದು ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಇದನ್ನು ಪುನರುಚ್ಚಾರಣೆ ಮಾಡಲಿಕ್ಕೆ ನಾನು ಬಯಸ್ತೀನಿ. ಮತ್ತು ಈ ಒಂದು ಪೆಟ್ರೋಲ್ ಬಂಕಲ್ಲಿ ವಿಶೇಷವಾಗಿ ಡಾಕ್ಟರ್ಸು ಮತ್ತು ಹೆಲ್ತ್ ವರ್ಕರ್ಸು ಮತ್ತು ಯಾರು ಈ ಎಸೆನ್ಷಿಯಲ್ ಕಮಾಡಿಟೀಸಲ್ಲಿ ಸಪ್ಲೈ ಮಾಡಲಿಕ್ಕೆ ಅವರ ವೆಹಿಕಲ್ಸ್ನ ಯೂಸ್ ಮಾಡ್ತಾಯಿದ್ದಾರೆ ಅಂಥವ್ರಿಗೆ ಪ್ರಥಮ ಆದ್ಯತೆ ಕೊಡಬೇಕಂತ ಹೇಳ್ಬಿಟ್ಟು ಇವತ್ತು ಒಂದು ಆದೇಶ ಮಾಡಿದ್ದೀವಿ. ಸೊ ಅವ್ರನ್ನ ಬೇರೆಯವ್ರ ರೀತಿ ಕಾಯಿಸೋದಕ್ಕೆ ಅಲ್ಲಿ ಅವಕಾಶ ಇರಬಾರ್ದು. ಸೊ ಅವ್ರು ವೆಯ್ಟ್ ಮಾಡಿದಷ್ಟು ಪೇಷಂಟ್ಸ್ಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಈ ರೀತಿ ಕ್ರಮ ಕೈಗೊಳ್ಳಲಾಗಿದೆ. ಪೆಟ್ರೋಲ್ ಬಂಕ್ ಸಂಪೂರ್ಣ ಕ್ಲೋಸರನ್ನು ಆರ್ಡರ್ ಮಾಡಿಲ್ಲ, ಆದರೆ ಹೆಲ್ತ್ ವರ್ಕರ್ಸ್, ಡಾಕ್ಟರ್ಸ್ ಮತ್ತು ಈ ರೀತಿ ಆರೋಗ್ಯ ಇಲಾಖೆ ಸಿಬ್ಬಂದಿ, ಸರ್ಕಾರಿ ವಾಹನಗಳು ಮತ್ತು ಎಸೆನ್ಷಿಯಲ್ ಕಮಾಡಿಟೀಸ್ನ ತೊಗೊಂಡೋಗುವಂಥ ವಾಹನಗಳು ಏನಿದ್ದಾವೆ ಅಂಥ ವಾಹನಗಳಿಗೆ ಪ್ರಥಮ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಒಂದು ಆದೇಶ ಮಾಡಿದ್ವಿ. ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಧಾರ್ಮಿಕ ಗುರುಗಳಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಯಾಕಪ್ಪ ಅಂತಂದರೆ ಅವರು ನಾವು ತೊಗೊಂಡಿರುವಂಥ ನಿರ್ಧಾರಕ್ಕೆ ಅವರು ಸಂಪೂರ್ಣವಾದ ಸಹಕಾರ ನೀಡಿ ಅವರ ಧಾರ್ಮಿಕ ಸ್ಥಳಗಳಲ್ಲಿ ಅದನ್ನು ಏನು ಪ್ರೇಯರ್ಸ್ ಏನಿದು ಅದನ್ನೆಲ್ಲನೂ ಸಹ ತಾತ್ಕಾಲಿಕವಾಗಿ ಮನೆಯಲ್ಲೇ ಮಾಡಿಕೊಡ್ಲಿಕ್ಕೆ ಎಲ್ಲರನ್ನೂ ಸಹ ಅವ್ರ ನಿರ್ದೇಶನ ಮತ್ತು ಡೈರೆಕ್ಷನ್ಸ್ ಕೊಡ್ತಾ ಇರೋದ್ರಿಂದ ಅವ್ರಿಗೂ ಸಹ ಎಲ್ಲ ಗುರುಗಳಿಗೂ ಸಹ ನಾನು ಜಿಲ್ಲಾಡಳಿತ ಪರವಾಗಿ ಅವರಿಗೆ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ವಾಹನಗಳ ಮೂಲಕ ಕಲಬುರಗಿ ಮಹಾನಗರದಲ್ಲಿರುವ 55 ವಾರ್ಡ್ಗಳ ಮನೆಗೆ ತೆರಳಿ ತರಕಾರಿ ಮತ್ತು ಇತರೆ ಸಾಮಗ್ರಿಗಳನ್ನು ತಲುಪಿಸಲಾಗುವುದು ಎಂದು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾದ ರಾಹುಲ್ ತುಕಾರಾಂ ಪಾಂಡವಿ ಅವರು ಮಾಹಿತಿ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಮಹಾನಗರ ಪಾಲಿಕೆಯಿಂದ
COVID-19 विरुद्ध from Kalaburgi Mahanagarpalike to fight against the COVID-19, we have taken some measures. Firstly, we have started the door-to-door service for vegetables. We have started with 11 vehicles yesterday, that is from today morning. Then today we have got more requisitions. It is likely that from tomorrow there would be at least 30 vehicles moving around the city with vegetables. We will display the numbers once it is finalized. You can call on those numbers based upon your respective area, and you can avail the service of the from the vegetable vendors. Same is with milk. We had displayed one list 2 days back. We are working upon it to get more vendors to provide milk at every part of the city. Once that list is finalized, we'll display that again by today evening, and we'll make sure you please make sure that you avail to those services. At the same time, as the time passes, we will try to provide service for the kirana needs as well. So for that we are working. The whole purpose of this activity is to make sure that people stay at home. So ನಿಮ್ಮದು ಎಲ್ಲರಿಗೆ ಮನವಿ ಮಾಡ್ತೀವಿ, ಎಲ್ಲರಿಗೆ ಮನೆಯಲ್ಲಿ ಇರಿ, ಕಾರ್ಪೊರೇಷನ್ಗೆ ಮತ್ತು ಜಿಲ್ಲಾಡಳಿತಕ್ಕೆ ಸಹಕಾರ ಮಾಡಿ. Keep yourself safe, let others be safe. Whatever your needs are, they would be catered to. Thank you. ಮಾರಕ ಕೊರೋನಾ ಸೋಂಕು ಹರಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರವರು ಕಲಬುರಗಿ ಮಹಾನಗರದ ಸೂಪರ್ ಮಾರ್ಕೆಟ್ಗೆ ತೆರಳಿ ಹಣ್ಣು ತರಕಾರಿಗಳ ಅಂಗಡಿಗಳ ಮುಂಭಾಗದಲ್ಲಿ ತಾವೇ ಸ್ವತಃ ರೆಡ್ ಸರ್ಕಲ್ ನಿರ್ಮಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. हाँ वहाँ पे कर दो। अरे चलो भाई चलो भाई जाओ चलो। वो सब लोगों को लेके आओ बोलो मुनाफ वो हमका तो उनको लेके आओ बोलो राउंड बनाइए नहीं तो नेक्स्ट राउंड बनाइए यहाँ पे प्रेस वालों को लेके आओ बोलो सुपर मार्केट का यहाँ पे एमएलए साहब कमिश्नर साहब ऐसा ना ए अड्ड बरबड़ चलो सब एक दूसरे 3-3 फीट दूर थोड़ा सा है कि कोई लपको नको ठहरो कोई ठहरने का जरूरत ही नहीं है भैया पेन का आप रखे दे रहे हैं साथ में गाड़ी में साथ में मिक्सर वहाँ पे ಈ ರೋಡಿಗೆ ಪೂರ್ತಿ ಅದೇ ಥರ ಆಗಬೇಕು ಎರಡು ಅರೆ ಬನ್ನಿ ಥೋड़ा दूर तो लगाए. ಕೆನರಾ ಬ್ಯಾಂಕ್ನಲ್ಲಿ ಅತ್ಯವಶ್ಯಕ ಸೇವೆಗಳಾದ ಕ್ಯಾಶ್ ವಿತ್ಡ್ರಾ, ಕ್ಯಾಶ್ ಡೆಪಾಸಿಟ್ ಮತ್ತು ಚೆಕ್ ಕ್ಲಿಯರೆನ್ಸ್ ಸೇವೆಗಳನ್ನು ಮಾತ್ರ ನೀಡಲಾಗುವುದು ಎಂದು ಕೆನರಾ ಬ್ಯಾಂಕ್ನ ಸಹಾಯಕ ಮಹಾಪ್ರಬಂಧಕರಾದ ಎಚ್.ಕೆ. ಗಂಗಾಧರ್ ಅವರು ಮಾಹಿತಿ ನೀಡಿದ್ದಾರೆ. ನಾನು ಎಚ್.ಕೆ. ಗಂಗಾಧರ್ ಅಂತ, ಕೆನರಾ ಬ್ಯಾಂಕಿನ ಸಹಾಯಕ ಮಹಾಪ್ರಬಂಧಕರು, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್. ನಾನು ಮೊಟ್ಟ ಮೊದಲನೇದಾಗಿ ಈ ಕೊರೋನಾ ವೈರಸ್ ಇಷ್ಟೊಂದು ಹರಡ್ತಾ ಇರೋ ಟೈಮಲ್ಲೂ ನಮ್ಮ ಬ್ಯಾಂಕಿನ ಸಿಬ್ಬಂದಿ ತಮ್ಮ ಜೀವನವನ್ನು, ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಎಲ್ಲ ಪಬ್ಲಿಕ್ ಸೇವೆಗಾಗಿ ಮುಂದೆ ಬಂದಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಬ್ಯಾಂಕ್ ಸಿಬ್ಬಂದಿಗಳಿಗೂ ನಾನು ಅವರನ್ನು ಪ್ರಶಂಸೆ ಮಾಡೋದಕ್ಕೆ ಇಷ್ಟಪಡ್ತೇನೆ.
ಜೊತೆಗೆ ನಾನು ಪಬ್ಲಿಕ್ಕಲ್ಲಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಏನಂತ ಹೇಳಿದರೆ, ಬ್ಯಾಂಕ್ನಲ್ಲಿ ಈಗ ಅವಶ್ಯಕ ಸೇವೆಗಳು ಮಾತ್ರ, ಎಸೆನ್ಷಿಯಲ್ ಸರ್ವಿಸಸ್ ಮಾತ್ರ ನಾವು ಕೊಡ್ತಾ ಇದ್ದೀವಿ. ಕ್ಯಾಶ್ ವಿಡ್ರಾವಲ್, ಕ್ಯಾಶ್ ಡೆಪಾಸಿಟ್ ಮಾಡೋದಕ್ಕೆ, ಆಮೇಲೆ ಚೆಕ್ಸ್ ಕ್ಲಿಯರಿಂಗ್ ಹಾಕೋದಕ್ಕೆ, ಇಂಥದಕ್ಕೆ ಮಾತ್ರ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದನ್ನು ಸಾರ್ವಜನಿಕರು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಇನ್ನಿತರ ಕೆಲಸಗಳು ಏನೇ ಇದ್ದರೂ ಅದನ್ನು ತಾವು ಏಪ್ರಿಲ್ 14ರವರೆಗೂ ಮುಂದೆ ಹಾಕಬೇಕು. ಈ ಲಾಕ್ಡೌನ್ ಮುಗಿದ ನಂತರ ತಮ್ಮ ಸೇವೆಗಳನ್ನು ಸದಾ ನಾವು ಕೊಡ್ತೇವೆ. ಆ ಸೇವೆಗಳನ್ನು ತಾವು ಅನುಭವಿಸಬೇಕು ಅಂತ ಹೇಳ್ತೇನೆ. ಜೊತೆಗೆ ಇನ್ನೊಂದು ಏನು ಮುಖ್ಯವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಬ್ಯಾಂಕ್ನಲ್ಲಿ ಬರುವಾಗ ಯಾರು ಕೆಲಸ ಇದೆ ಅವ್ರು ಮಾತ್ರ ಬನ್ನಿ, ಯಾರು ಅಕೌಂಟ್ ಹೊರಟಿದ್ದಾರೆ ಅವ್ರು ಮಾತ್ರ ಬನ್ನಿ. ಜೊತೆಗೆ ಮಕ್ಕಳನ್ನ ಕರ್ಕೊಂಬರೋದಾಗಲಿ ಅಥವಾ ವೃದ್ಧರನ್ನ, ತಂದೆ ತಾಯಿನ ಅಂಥವ್ರನ್ನ ಕರ್ಕೊಂಬರೋದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಅವರು ಭಾಳ ಸೂಕ್ಷ್ಮ ಇರ್ತಾರೆ, ಅವ್ರಿಗೆ ಕೊರೋನಾ ವೈರಸ್ ಬರುವಂಥ ಚಾನ್ಸಸ್ ಭಾಳ ಇರುತ್ತೆ. ಅದಕ್ಕೋಸ್ಕರ ಯಾರು ಅಕೌಂಟ್ ಹೊರಟಿದ್ದಾರೆ ಅವ್ರು ಅಷ್ಟೇ ಬನ್ನಿ. ಅಕಸ್ಮಾತ್ ಹಿರಿಯ ನಾಗರಿಕರಿಗೆ ಏನಾದರೂ ಬ್ಯಾಂಕಿನ ಸೇವೆ ಬೇಕಾಗಿತ್ತು ಅಂತ ಹೇಳಿದ್ರೆ 24 ಗಂಟೆಗಳ ಕಾಲ 24x7 ನಮ್ಮ ATMಗಳು ಓಪನ್ ಇದ್ದಾವೆ. ನೀವು ನಮ್ಮ ATM ಸೇವೆಗಳನ್ನು ನೀವು ಪಡಿಬಹುದು. ಅತಿ ಅವಶ್ಯಕವಾಗಿ ಆಗಲೇಬೇಕು, ಬ್ಯಾಂಕಿಗೆ ಹೋಗಿ ಆಗಬೇಕು ಅನ್ನೋವಂಥ ಕೆಲಸ ಇದ್ದರೆ ಮಾತ್ರ ಬ್ಯಾಂಕಿಗೆ ಬನ್ನಿ. ಆಧಾರ್ ಸೆಂಟರ್ಗಳನ್ನು ನಾವು ಕ್ಲೋಸ್ ಮಾಡಿದ್ದೇವೆ. ಆಧಾರ್ ಅಪ್ಡೇಷನ್ ಇದನ್ನೆಲ್ಲ ನಾವು ಮುಂದೆ ಹಾಕ್ಕೊಂಡಿದ್ದೇವೆ. ಹೀಗಾಗಿ ಅವಶ್ಯಕ ಸೇವೆಗಳನ್ನು ಮಾತ್ರ ಕೊಡ್ತಾ ಇದ್ದೇವೆ. ಇದನ್ನು ತಾವು ಸದುಪಯೋಗ ಮಾಡ್ಕೋಬೇಕು. ಆಮೇಲೆ ಸಾರ್ವಜನಿಕರನ್ನ ಮತ್ತೊಂದು ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ತಾವು ಈ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಮಿನಿಮಮ್ ಒಬ್ಬರಿಂದ ನಿಲ್ಲೋ ಬದಲು ಸುಮಾರು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಶಾಂತ ರೀತಿಯಿಂದ ಸೇವೆಗಳನ್ನು ಪಡಿಬೇಕು. ಬ್ಯಾಂಕ್ಗಳು 10ರಿಂದ 2 ಗಂಟೆ ತನಕ ನಾವು ಸೇವೆಯನ್ನು ನಿರ್ವಹಿಸ್ತೇವೆ. ಯಾವುದೇ ರೀತಿಯಿಂದ ಅನಾನುಕೂಲ ಆಗದಂಗೆ ನಾವು ಸೇವೆಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇದ್ರ ಜೊತೆಗೆ ನಾವು ಬ್ಯಾಂಕಿನಲ್ಲಿ ಒಳಗಡೆ ಬರಬೇಕಂತ ಹೇಳಿದರೆ ಕಂಪಲ್ಸರಿ ಮಾಸ್ಕ್ ಹಾಕ್ಕೊಂಬನ್ನಿ. ಯಾಕಂದರೆ ಅದು ನಿಮಗೂ ಸುರಕ್ಷಿತ ಮತ್ತು ನಮ್ಮ ಬ್ಯಾಂಕ್ ಕರ್ಮಿಗಳಿಗೂ ಅದು ಸುರಕ್ಷಿತ. ಎರಡನೇದಾಗಿ ನಾವು ಬ್ಯಾಂಕ್ ಹೊರಗಡೆ ನಿಮಗೆ ಕೈ ತೊಳೆಯೋದಕ್ಕೆ ಸೋಪು ಮತ್ತು ನೀರಿನ ಬಕೆಟ್ಸ್ ಎಲ್ಲ ಇಟ್ಟಿಸಿದ್ದೇವೆ. ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಸಿಬ್ಬಂದಿ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಸ್ಯಾನಿಟೈಸರ್ಸ್ ಇಟ್ಟಿದ್ದೇವೆ ಅಲ್ಲಲ್ಲೆಲ್ಲ ಕೌಂಟರ್ಸಲ್ಲಿ ಮತ್ತು ನಾವು ಮೇನ್ ಎಂಟ್ರೆನ್ಸಲ್ಲಿ ಸುಮಾರು ಕಡೆ ನಾವು ಸ್ಯಾನಿಟೈಸರ್ಸ್ ಇಟ್ಕೊಂಡಿದ್ದೀವಿ. ಅದ್ರ ಸದ್ಬಳಕೆ ಮಾಡಿ ನೀವು ಎಲ್ಲರೂ ಸೇರಿಕೊಂಡು ಈ ಕೊರೋನಾ ವೈರಸ್ನ ಹೊಡೆದೋಡಿಸುವಂಥ ಪ್ರಯತ್ನ ಮಾಡಬೇಕು. ಇದರ ಜೊತೆಗೆ ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸು ಬ್ಯಾಂಕಿಗೆ ಬರೋದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಈ ಸಂದರ್ಭ ನಾವು ನಿಮ್ಮ ಗೌರವಪೂರ್ವಕವಾಗಿ ಕೇಳ್ಕೊಳ್ಳೋದೇನಂತ ಹೇಳಿದರೆ, ಇಂಥ ಸಂದರ್ಭದಲ್ಲಿ ತಾವು ಬ್ಯಾಂಕಿಗೆ ಬರೋದನ್ನು ಅವಾಯ್ಡ್ ಮಾಡಿ, ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಿ, ಮನೆಯಲ್ಲೇ ಇದ್ಕೊಂಡು ಅಂಥ ಅವಶ್ಯಕತೆ ಇದ್ದಾಗ ನಾವು ಎಲ್ಲ ಬ್ರಾಂಚ್ಗಳಲ್ಲಿ ನಮ್ಮ ಮ್ಯಾನೇಜರ್ಸ್ ನಂಬರ್ಗಳನ್ನು ಡಿಸ್ಪ್ಲೇ ಮಾಡಿದ್ದೇವೆ. ಕೆಲವೊಂದು ಬ್ರಾಂಚ್ಗಳನ್ನು ನಾವು ಸುರಕ್ಷತೆ ಕಾರಣಕ್ಕಾಗಿ ಮತ್ತು ಈ ಕೊರೋನಾ ವೈರಸ್ ಬರೋದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ನಾವು ಚಾಚು ತಪ್ಪದೆ ಪಾಲಿಸೋಕ್ಕೋಸ್ಕರ ಕಲಬುರಗಿ ನಗರದಲ್ಲಿ, ಬೀದರ್ ನಗರದಲ್ಲಿ ಮತ್ತು ಬಿಜಾಪುರ ನಗರದಲ್ಲಿ 3 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇರುವಂಥ ಮಲ್ಟಿಪಲ್ ಬ್ರಾಂಚಸ್ ಇದ್ದಲ್ಲಿ ನಾವು ಒಂದೇ ಬ್ರಾಂಚನ್ನು ಓಪನ್ ಇಟ್ಟು ಸಾಕಾಗೋಷ್ಟು ಸ್ಟಾಫನ್ನು ಕೊಟ್ಟಿದ್ದೇವೆ. ಅಲ್ಲಿ ಸ್ಟಾಫನ್ನು ಕೊಟ್ಟು ನಾವು ಸೇವೆಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಸಾರ್ವಜನಿಕರು ಇದನ್ನು ಸದುಪಯೋಗ ಕೊಡಬೇಕು. ಯಾವುದೇ ರೀತಿಯಿಂದ ಇಲ್ಲಿ ಅನಾನುಕೂಲ ಆದಲ್ಲಿ ತಾವು ಸಹಕರಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಕಲಬುರಗಿ ನಗರದಲ್ಲಿ ಜನರ ಸುರಕ್ಷತೆಗಾಗಿ ಕೊರೋನಾ ವೈರಸನ್ನು ಆ ಒಂದು ಪಿಡುಗನ್ನು ನಾವು ಎದುರಿಸ್ಕೋಗೋಸ್ಕರ ನಾವು ಕಲಬುರಗಿ ನಗರದಲ್ಲಿ ನಾವು ನಮ್ಮ ಸೂಪರ್ ಮಾರ್ಕೆಟಲ್ಲಿ ಇರ್ತಕ್ಕಂಥ ಬ್ರ್ಯಾಂಚನ್ನು ಓಪನ್ ಮಾಡಿದ್ದೇವೆ. ಅದರ ಜೊತೆಗೆ ನಾವು ಸ್ಟೇಷನ್ ಬಜಾರ್ ಬ್ರ್ಯಾಂಚನ್ನು ಓಪನ್ ಇಟ್ಟಿದ್ದೇವೆ. ನಮ್ಮ ಆದರ್ಶ್ ನಗರ ಮತ್ತು ಕೆಲವೊಂದು ಸೆನ್ಸಿಟಿವ್ ಏರಿಯಾಸ್ ಇದ್ದಾವೆ, ಗಂಜು, ಆದರ್ಶ್ ನಗರ ಮತ್ತು ರಾಮ ಮಂದಿರ, ಇಂಥರ ಕೆಲವೊಂದು ಶಾಖೆಗಳನ್ನು ನಾವು ಕ್ಲೋಸ್ ಮಾಡಿ ಕಲಬುರಗಿ ನಗರದಲ್ಲಿ ಕೇವಲ ಸೂಪರ್ ಮಾರ್ಕೆಟ್ ಬ್ರ್ಯಾಂಚು ಮತ್ತು ಸ್ಟೇಷನ್ ಬಜಾರ್ ಬ್ರ್ಯಾಂಚನ್ನು ನಾವು ಓಪನ್ ಇಟ್ಟಿದ್ದೇವೆ. ಇದರ ಸದುಪಯೋಗವನ್ನು ತಾವು ಪಡಿಬೇಕು. ಜೊತೆಗೆ ನಾವು ಬೀದರ್ ಮಹಾನಗರದಲ್ಲಿ ಬೀದರ್ ಮೇನ್ ಬ್ರ್ಯಾಂಚ್ ಮತ್ತು ಚಿಟ್ಟಾ ರೋಡ್ ಬ್ರ್ಯಾಂಚ್ ಅಲ್ಲಿ ಓಪನ್ ಇಟ್ಟಿದ್ದೇವೆ. ಸೇವೆಗಳನ್ನು ಅಲ್ಲಿಂದನೂ ಪಡಿಬೋದು. ಬಿಜಾಪುರಕ್ಕೆ ಬಂದರೆ ನಾವು ಬಿಜಾಪುರ ಮೇನ್ ಬ್ರ್ಯಾಂಚ್ ಮಾರ್ಕೆಟಲ್ಲಿ ಗಾಂಧಿ ಚೌಕಲ್ಲಿ ಇರ್ತಕ್ಕಂಥ ನಮ್ಮ ಮೇನ್ ಬ್ರ್ಯಾಂಚನ್ನು ಓಪನ್ ಇಟ್ಟಿದ್ದೇವೆ. ಜೊತೆಗೆ ಕೋರ್ಟ್ ಹತ್ತಿರ ಇರತಕ್ಕಂಥ ನಮ್ಮ ಜಲನಗರ್ ಬ್ರ್ಯಾಂಚನ್ನು ನಾವು ಓಪನ್ ಇಟ್ಟಿದ್ದೇವೆ. ಇನ್ನು ಉಳಿದಂಥ 2-3 ಬ್ರ್ಯಾಂಚ್ಗಳನ್ನು ನಾವು ಕ್ಲೋಸ್ ಮಾಡಿದ್ದೇವೆ. ಜೊತೆಗೆ ನಮ್ಮ ಬ್ಯಾಂಕ್ ಸಿಬ್ಬಂದಿ ಎಲ್ಲಿ ಊರಿಗೆ ಹೋಗ್ಲಿಕ್ಕಾಗಲ್ಲ ಅಂಥ ಊರುಗಳಲ್ಲಿ ಕೆಲವೊಂದು ಊರುಗಳಲ್ಲಿ ರೈತರೇ ನಿರ್ಬಂಧ ಹಾಕ್ಕೊಂಡಿದ್ದಾರೆ, ಬರಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ನಾವು ಬ್ರ್ಯಾಂಚ್ಗಳನ್ನು ಮುಚ್ಚಬೇಕಂತ ಪರಿಸ್ಥಿತಿ ಇತ್ತು. ಅಂಥದ್ರಲ್ಲೂ ಊರಿನ ಮುಖಂಡರು ಮತ್ತು ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡಿ, ನಮ್ಮ ಲೀಡ್ ಬ್ಯಾಂಕ್ ಜೊತೆ ಚರ್ಚೆ ಮಾಡಿ ಮತ್ತು ನಮ್ಮ ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ ಜೊತೆಗೆ ಚರ್ಚೆ ಮಾಡಿ ಕೆಲವೊಂದು ಹಳ್ಳಿಗಳಿರ್ತಕ್ಕಂಥ ರಿಮೋಟ್ ವಿಲೇಜಸ್ಸಲ್ಲಿರ್ತಕ್ಕಂಥ ಬ್ರ್ಯಾಂಚನ್ನು ಒಂದು ದಿನ ಬಿಟ್ಟು ಒಂದು ದಿನ ತೆಗೆಯೋದಕ್ಕೆ ಆಲ್ಟರ್ನೇಟ್ ಡೇಸ್ ವರ್ಕಿಂಗಿಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲೂ ಸಹ ರೈತರಿಗೆ ಯಾವುದೇ ರೀತಿಯಿಂದ ಆಗಲಿ ತೊಂದರೆ ಆಗದಂಗೆ ನಾವು ನೋಡ್ಕೊಳ್ತೇವೆ. ಮತ್ತು ನಮ್ಮಲ್ಲಿ ಬೇಕಾದಷ್ಟು ಈಗ BC
BCಗಳಂತ ಹೇಳ್ತೀವಿ, ಬಿಸ್ನೆಸ್ ಕರೆಸ್ಪಾಂಡೆಂಟ್, ಬ್ಯಾಂಕ್ ಮಿತ್ರರು ಅಂತ ಹೇಳ್ತೇವೆ. ಆ ಬ್ಯಾಂಕ್ ಮಿತ್ರರು ನಮ್ಮಲ್ಲಿ ಸಾಕಾದಷ್ಟು ಜನ ಇದ್ದಾರೆ. ಹಳ್ಳಿಗಳಿಗೆ ಹೋಗಿ ನಾವು ಸೇವೆಯನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾರೂ ಗಾಬರಿಯಾಗಿ ಬ್ಯಾಂಕಲ್ಲಿ ನಾಳೆ ಕ್ಲೋಸ್ ಆಗ್ತವೆ, ದುಡ್ಡು ಸಿಗಲ್ಲ ಅಂತೇಳಿ ಯಾರೂ ಗಾಬರಿ ಆಗದಂಗೆ ನಿಮ್ಮ ಹಳ್ಳಿಗಳಲ್ಲೇ ನಾವು ಸೇವೆ ಕೊಡೋದಕ್ಕೂ, ನಿಮ್ಮ ಊರುಗಳಲ್ಲೇ ನಾವು ಸೇವೆ ಕೊಡೋದಕ್ಕೆ ಎಲ್ಲ ರೀತಿಯಿಂದ ನಾವು ಸದಾ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಸಾರ್ವಜನಿಕರು ಗಾಬರಿ ಪಡ್ದಂಗೆ, ಡು ನಾಟ್ ಗೆಟ್ ಪ್ಯಾನಿಕ್. ನೀವು ಗಾಬರಿ ಪಡ್ದಂಗೆ ಎಲ್ಲ ಸೇವೆಗಳು ಇರ್ತವೆ. ಆದರೆ ಹಿಂಡಿಂಡಾಗಿ ಗುಂಪಾಗಿ ಓಡಾಡೋ ಬದಲು ಯಾರು ಕೆಲಸ ಇರುತ್ತೆ ಅವರಷ್ಟೇ ಬಂದು ಬ್ಯಾಂಕಿನ ಸೇವೆಗಳನ್ನು ಪಡೆಯಿರಿ ಅಂಥೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ನೀವು ಸೇರಿಕೊಂಡು ಈ ಹೆಮ್ಮಾರಿಯನ್ನು ಹೊಡೆದೋಡೋದಕ್ಕೆ ನಮ್ಮ ಪ್ರಧಾನಿ ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಕರೆಗೆ ನೀವು ಒಗ್ಗಟ್ಟು ನಿಮ್ಮ ಹಿತಕ್ಕಾಗಿ, ದೇಶದ ಹಿತಕ್ಕಾಗಿ, ಮಾನವತೆಯ ಹಿತಕ್ಕಾಗಿ ನೀವು ಜೊತೆಗೆ ಶ್ರಮಿಸೋಣ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಕಲಬುರಗಿ ಮಹಾನಗರದ ಸಂತೋಷ ಕಾಲೋನಿಯಲ್ಲಿರುವ KHB ಗ್ರೀನ್ ಪಾರ್ಕ್ನಲ್ಲಿನ ಗೆಳೆಯರ ಬಳಗ ಹಾಗೂ ರಾಜು ಭವಾನಿಯವರ ತಂಡದವರು ಕಲಬುರಗಿ ಮಹಾನಗರದಲ್ಲಿ ಲಾಕ್ಡೌನ್ನಿಂದ ಸಮಸ್ಯೆಗೊಳಗಾಗಿರುವಂತಹ ಹಸಿದ ಭಿಕ್ಷುಕರು ಹಾಗೂ ನಿರ್ಗತಿಕರಿಗೆ ನಿಯಮಿತವಾಗಿ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆಯುತ್ತಿದ್ದಾರೆ.
ಕೊರೋನಾ ವೈರಸ್ದಿಂದ ಇಡೀ ಭಾರತ ಲಾಕ್ಡೌನ್ ಆಗಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು 21 ದಿನಗಳ ಕಾಲ ನಾವು ಮನೆಯಲ್ಲಿ ಇರುವಂತೆ ಅನ್ನೋ ವಿನಂತಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾವು ತಲೆಬಾಗೋಣ. ಎಲ್ಲರೂ ಕೂಡ ಮನೆಯಲ್ಲಿ ಇದ್ದು ಈ ಒಂದು ಕೊರೋನಾ ವೈರಸ್ ವಿರುದ್ಧ ಹೋರಾಡೋಣ. ನಾವೆಲ್ಲರೂ ಯುವಕರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಒಂದು ಮಾತಿಗೆ ಕರೆ ಕೊಟ್ಟು ಇವತ್ತಿನ ದಿವಸ ನಾವು ಕೂಡ ಒಂದು ಸಣ್ಣ ಅಳಿಲು ಸೇವೆಯನ್ನು ಸಲ್ಲಿಸೋಣ. ಪ್ರತಿ ಮನೆಗೂ ನಮ್ಮ ಮಿತ್ರರಲ್ಲಿ ಯುವಕರಲ್ಲಿ ಎಲ್ಲರೂ ಕೂಡ ಹೇಳೋಣ, ಮನೆಯಿಂದ ಯಾರೂ ಬರಬಾರ್ದು, ನಮ್ಮ ಪರಿವಾರದ ರಕ್ಷಣೆ ನಾವು ಮನೆಯಲ್ಲಿದ್ದೇ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಕೂಡ ಎಲ್ಲರಲ್ಲಿ ವಿನಂತಿ ಮಾಡಿಸ್ಕೊಳ್ತೀನಿ. ಇವತ್ತು ನಾವು ಕಲಬುರಗಿಯಲ್ಲಿ ಯಾರು ಅಶಕ್ತರಿದ್ದಾರೆ, ಯಾರು ಆಹಾರಕ್ಕಾಗಿ ಅನ್ನಕ್ಕಾಗಿ ಅನ್ನ ಸಿಗ್ತಾ ಇಲ್ಲ ಅಂಥವ್ರ ಸಲುವಾಗಿ ಇವತ್ತಿನ ದಿವಸ ನಾವು ಅನ್ನ ಮತ್ತು ನೀರಿನ ವ್ಯವಸ್ಥೆ ಮಾಡಿ 21 ದಿನಗಳ ಕಾಲ ಈ ಒಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಇವತ್ತಿನ ದಿವಸ ನಾವು ಶುರು ಮಾಡಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಮಿತ್ರರು ಸಹಕರಿಸ್ತಾ ಇದ್ದಾರೆ. ಆದ ಕಾರಣ ದಯವಿಟ್ಟು ಅವಶ್ಯಕ ಇದ್ದರೆ ಮಾತ್ರ ಮನೆಯಿಂದ ಹೊರಗೆ ಬಂದು ನಿಮ್ಮ ಬೇಕಾದಂಥ ವಸ್ತುಗಳನ್ನು ತೊಗೊಂಡೋರಿ, ಇಲ್ಲದಿದ್ದರೆ ಮನೆಯಲ್ಲಿ ಇರ್ರಿ, ನಿಮ್ಮ ಪರಿವಾರ ರಕ್ಷಣೆ ಮಾಡಿ ಅಂಥೇಳಿ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಇನ್ನೊಂದು, ಪ್ರತಿ ವರ್ಷ ನಾವು ಏನು ರಾಮನವಮಿ ಮಾಡ್ತೀವಿ, ಈ ವರ್ಷವೂ ಕೂಡ ಏಪ್ರಿಲ್ 2ನೇ ತಾರೀಕು ರಾಮನವಮಿ ಇತ್ತು. ಭಾರತ ಲಾಕ್ಡೌನ್ ಆಗಿದೆ. ಆದ ಕಾರಣ ನಾವು ಈ ವರ್ಷ ರಾಮನವಮಿಯನ್ನು ಮುಂದೆ ಕೊರೋನಾ ವೈರಸ್ನ ಎಲ್ಲ ರೀತಿ ತಡೆಗಟ್ಟದಾದ ಮೇಲೆ ನಾವು ಮುಂದೆ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದ್ದೀವಿ. ಶರಣಬಸವ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಸೋಮವಾರದಿಂದ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ. ಈ ಮೂಲಕ ಇಡೀ ಉತ್ತರ ಕರ್ನಾಟಕದಲ್ಲಿಯೇ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ತರಗತಿ ಪ್ರಾರಂಭಿಸುವ ಮೊಟ್ಟಮೊದಲ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಶರಣಬಸವ ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ತರಗತಿಯನ್ನ ಸೋಮವಾರದಂದು ಪ್ರಾರಂಭಿಸಿದೆ. ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಆನ್ಲೈನ್ ತರಗತಿಯನ್ನು ಆರಂಭಿಸಿದ ಮೊಟ್ಟ ಮೊದಲನೆಯ ವಿಶ್ವವಿದ್ಯಾಲಯ ಇದಾಗಿದೆ. 3 ವಾರದಿಂದ ಸ್ಥಗಿತಗೊಂಡಿದ್ದ ಬೋಧನಾ ಚಟುವಟಿಕೆಗಳನ್ನು ಪುನರುಜ್ಜೀವನಗೊಳಿಸಲು ಆನ್ಲೈನ್ ತರಗತಿಯನ್ನು ಲಭ್ಯಗೊಳಿಸಲಾಗಿದೆ. ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಗೆ ಪ್ರೇರೇಪಣೆಗೊಳಿಸಿ ಹಾಗೂ ಉತ್ತೇಜಿಸಿ ಆನ್ಲೈನ್ ತರಗತಿಗಳು ಪ್ರಾರಂಭಿಸಲಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾ ಅನಿಲ್ ಕುಮಾರ್ ಬಿಡಿವೆ ತಿಳಿಸಿದ್ದಾರೆ. ಕೋವಿಡ್-19 ಹರಡುವಿಕೆಯನ್ನು ತಡೆಗಟ್ಟುವ ಮುನ್ನೆಚ್ಚರಿಕೆ ಕ್ರಮವಾಗಿ ರಾಜ್ಯ ಸರ್ಕಾರದ ಸೂಚನೆಯಂತೆ 3 ವಾರಗಳ ಹಿಂದೆ ತರಗತಿಯನ್ನು ಸ್ಥಗಿತಗೊಳಿಸಲಾಗಿತ್ತು. 200ಕ್ಕೂ ಹೆಚ್ಚು ಬೋಧನಾ ಸಿಬ್ಬಂದಿ 1800 ವಿದ್ಯಾರ್ಥಿಗಳಿಗೆ ಭಾನುವಾರ ಪ್ರಾಯೋಗಿಕವಾಗಿ ಆನ್ಲೈನ್ ತರಗತಿಗಳನ್ನು ನಡೆಸಿದರು. ಆನ್ಲೈನ್ ತರಗತಿಯ ನಡೆಸುವುದರ ಬಗ್ಗೆ ಪ್ರಾಧ್ಯಾಪಕರ ಸಂಪೂರ್ಣ ಶ್ರಮ ಯಶಸ್ವಿಯಾಗಿದೆ. ನಿರಂತರವಾಗಿ ಬೋಧನೆಯು ಸರಾಗವಾಗಿ ನಡೆದ ಬಗ್ಗೆ ವಿದ್ಯಾರ್ಥಿ ಸಮುದಾಯ ಹಾಗೂ ಪ್ರಾಧ್ಯಾಪಕ ವರ್ಗ ಸಂತೋಷ ವ್ಯಕ್ತಪಡಿಸಿದ್ದಾರೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾ ಅನಿಲ್ ಕುಮಾರ್ ಬಿಡಿವೆ ತಿಳಿಸಿದ್ದಾರೆ. ಎಂದಿನಂತೆ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಆನ್ಲೈನ್ ತರಗತಿ ಪ್ರಾರಂಭಿಸಲಾಯಿತು. ಎಲ್ಲಾ ವಿಭಾಗಗಳ ವಿದ್ಯಾರ್ಥಿಗಳು ತರಗತಿಯಲ್ಲಿ ಭಾಗವಹಿಸಿದರು. ಈ ಸಂವಾದಾತ್ಮಕ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಪ್ರಕ್ರಿಯೆ ಉತ್ತಮವಾಗಿತ್ತು. ವಿಶ್ವವಿದ್ಯಾಲಯದ ಎಲ್ಲಾ ವಿಭಾಗಗಳು ತಮ್ಮ ತಮ್ಮ ಪಠ್ಯಕ್ರಮವನ್ನು ಆನ್ಲೈನ್ ತರಗತಿಗಳ ಮೂಲಕ ಬೋಧನೆ ನಡೆಸುತ್ತಿವೆ. ಆನ್ಲೈನ್ ತರಗತಿ ಮೂಲಕ ಬೋಧನಾ ಚಟುವಟಿಕೆಗಳನ್ನು ಪುನರಾರಂಭಿಸಿದ್ದಕ್ಕಾಗಿ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾ ಶರಣಬಸವಪ್ಪ ಅಪ್ಪ ಅವರು ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾ ಅನಿಲ್ ಕುಮಾರ್ ಬಿಡಿವೆ ಮತ್ತು ವಿಶ್ವವಿದ್ಯಾಲಯದ ಎಲ್ಲಾ ಬೋಧನಾ ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಶೈಕ್ಷಣಿಕ ಚಟುವಟಿಕೆಗಳನ್ನು ಮುಂದುವರಿಸಲು ಇನ್ನೂ ಹೆಚ್ಚಿನ ಸಮಯ ಬೇಕಾಗಬಹುದು. ಈ ಆನ್ಲೈನ್ ತರಗತಿಯನ್ನು ಪ್ರಾರಂಭಿಸಿದ್ದು ಒಳ್ಳೆಯದಾಗಿದೆ. ಕೋವಿಡ್-19 ಈ ರೋಗದ ವಿರುದ್ಧ ಹೋರಾಡಲು ಸರ್ಕಾರದ ಎಲ್ಲಾ ಪ್ರಯತ್ನಗಳ ಜೊತೆಗೆ ವಿಶ್ವವಿದ್ಯಾಲಯ ಸಹಕರಿಸುತ್ತದೆ ಎಂದರು. ವಿಶ್ವವಿದ್ಯಾಲಯದ ಬೋಧನಾ ಚಟುವಟಿಕೆಯನ್ನು ಪುನರಾರಂಭಿಸಿದ್ದ ಬೋಧನಾ ಸಿಬ್ಬಂದಿಗೆ ಹಾಗೂ ಅವರ ಏಕೀಕೃತ ಪ್ರಯತ್ನಕ್ಕೆ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ರಾದ ಮಾತೋಶ್ರೀ ದಾಕ್ಷಾಯಿಣಿ ಅವನವರು, ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ನಿರಂಜನ್ ವಿ ನಿಷ್ಠಿ ಅಭಿನಂದನೆ ಸಲ್ಲಿಸಿದ್ದಾರೆ. Memory organization, we have a memory chip here. So what is this memory chip is going to do is, it is going to have different types of location. Depending upon this location, we are going to divide the data. So each location can hold either 8-bit data, a 4-bit data or a 16-bit data. So the location is defined as 2 raised to x. Okay, here x is nothing but the number of address pins. So depending upon different types of memory, we may have different pins. For example, if year 8086, if we have 12 locations, then it will be 2 raised to 12 locations. Okay, that is the data. Is everybody clear with this? Why we are having 2 raised to x location here? So x indicates the number of address pins. Is it clear? Yes, ma'am.
Okay. Among these different types of memory, the main thing, the memory is divided into two devices. One is address connection and the other one is data connection. So what is address connection actually? We have different types of address which we want to store in your addresses, to indicate some instructions to be executed and all. We have address connections. So different types of addresses are there. So it may be from A0 to AN. So AN is nothing but different types of memories will have different size. Some we are having 8 pins, so it will be starting from A0 to A7. If you are having the 16-bit data, it starts from A0 to A15. So that N indicates the number of data lines which we are having in order to store the memory. So next is the data connections. So data connections, we have different types of data sets for storing that. Please don't disturb, off your audios. Okay, here is a figure. You can see we have address connection as well as the data connection. So A0 to AN indicates the address connection. So A0 to AN, ON are nothing but your output connection. Apart from that, you can see a select line, read line, write line. So what is actually CS is nothing but until and unless this pin is active, we are not going to perform any read operation nor write operation. Okay, this CS is nothing but a chip select. So this chip select must be active. Why it must be active? Can you see a bubble here? Okay, this bubble indicates it is an active low. That means whenever this pin is connected to low, this pin will be active. At that time only this whole whatever IC we are having, it is going to work. Okay. Until and unless this pin is not active, we cannot perform any address connection nor any output connection. We cannot even perform write operation nor read operation. Everything depends on this CS pin only, that is chip select. Okay, we have a problem here. Okay, the highlighted one, can you see this purple color? Okay, a given memory chip has 12 address pins and 8 data pins. Find the memory organization of the capacity. As I discussed already just now, address pins and data pins. So address pins are defined as 2 raised to x. Okay, so what is the address pin here? The value? 12. Okay, right. So it is 2 raised to x. So x value is 12. If I write 2 raised to 12, I'll get the value as 4096. You can calculate and just see the value. You'll get it as 4096. So it is nothing but when we come with the address pins, it is indicating that it are location. So it is 4096 locations. Okay. Then next they have given in the question, we have 8 data pins. So when we are going with the data pins, so 8 data pins. So this is the memory location. So 4096 into whatever data pins they give into 8 is nothing but that much of memory we are having to store the data. That is when we calculate 4096, it will be around 4000 something. So that is nothing but 32 kilobits of capacity we have to store that particular data. Is everybody clear with this? Okay, so the same question. Yes, okay, you take down this question. A 512K memory chip has 8-bit data. Find the organization. Just try to solve this. I'll come back to you. Okay, a 512K memory chip has 8 data pins. Find the organization. I want answer. I'll wait for you for 5 minutes. Yes, ma'am. ಮಾರಕ ಕೊರೋನಾ ವೈರಸ್ ಸೋಂಕು ಹರಡದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಕಲಬುರಗಿ ಮಹಾನಗರದ ಹೊರವಲಯದ ಡಬ್ರಾಬಾದ್ ಕ್ರಾಸ್ ಹತ್ತಿರವಿರುವ ದೇವರ ದಾಸಿಮಯ್ಯ ನಗರದ ನಿವಾಸಿಗಳು ತಮ್ಮ ಬಡಾವಣೆಗೆ ಸ್ವಯಂ ನಿರ್ಬಂಧವನ್ನು ಹೇರಿಕೊಂಡಿದ್ದಾರೆ.
ಕಲಬುರಗಿ ಮತ್ತು ಕರ್ನಾಟಕದ ರಾಜ್ಯದ ಜನತೆಗೆ ಮತ್ತು ಇಡೀ ದೇಶದ ಜನತೆಗೆ ನಮ್ಮ ದೇವರದಾಸಮಯ್ಯ ನಗರದಿಂದ ನಾನು ತಮ್ಮೆಲ್ಲರಲ್ಲಿ ಆರೈಕೆ ಮಾಡಿಕೊಳ್ಳೋದೇನೆಂದರೆ, ಈ ಕರೋನಾ ಅನ್ನತಕ್ಕಂಥ ಮಹಾಮಾರಿಯನ್ನು ಬಂದು ಇಡೀ ಭೂಮಂಡಲವನ್ನೇ ಆವರಿಸಿಕೊಂಡಿದೆ. ಇದನ್ನು ನಾವು ನಿವಾರಣೆ ಮಾಡಬೇಕಾದರೆ ನಾವು ಸ್ವಯಂ ಪ್ರೇರಿತವಾಗಿ ದಿಗ್ಬಂಧನಕ್ಕೊಳಗಾಗಬೇಕು. ಮತ್ತು ಎಷ್ಟೇ ಕಷ್ಟಗಳನ್ನು ಜೀವನದಲ್ಲಿ ಬರುತ್ತೇ ಹೋಗುತ್ತವೆ, ಆದರೆ ನಮ್ಮ ನೆಚ್ಚಿನ ಪ್ರಧಾನಿಯವರು ಮತ್ತು ಮುಖ್ಯಮಂತ್ರಿಗಳು ಈ ಒಂದು ವೈರಸ್ಸನ್ನು ಈ ದೇಶ ಎಲ್ಲ ಈ ಭೂಮಂಡಲವನ್ನೇ ಬಿಟ್ಟು ಓಡಿಸಬೇಕಂತ ತಮ್ಮ ಇಚ್ಛೆಯನ್ನು ಹೊಂದಿದ್ದಾರೆ. ಅವರ ಒಂದು ಕಾನೂನನ್ನು ಅವರು ಹೇಳ್ತಕ್ಕಂಥ ಒಂದು ಕಾನೂನು ನಾವು ಪರಿಪಾಲಿಸಿದ್ದೇ ಆಗಲಿ ನಾವು ಯಾವುದೇ ಒಂದು ಹಬ್ಬ ಹರಿದಿನ ಮುಂದೆ ನಾವು ಯಾವತ್ತಿದ್ರೂ ಮಾಡ್ಬೋದು. ಆದರೆ ಈ ವೈರಸ್ಸನ್ನು ಓಡಿಸ್ತಕ್ಕಂಥ ಒಂದು ದಿಟ್ಟ ನಿರ್ಧಾರವನ್ನು ನಾವು ನಮ್ಮಿಂದಲೇ ನಮ್ಮ ಸ್ವಂತ ಒಂದು ಬುದ್ಧಿವಂತಿಕೆಯಿಂದಲೇ ಕಾಯ್ಕೋಬೇಕು. ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾನ್ಯ ಯಡಿಯೂರಪ್ಪನವರು ಹಾಗೂ ನಮ್ಮೆಲ್ಲರ ಈ ಬಡಾವಣೆಯ ಮತ್ತು ಕಲಬುರಗಿ ಜನತೆ ನಾವು ನಮ್ಮನ್ನು ದಿಗ್ಬಂಧನಗೊಳಪಡಿಸಿಕೊಂಡು ಮುಂದೆ ಈ ರೋಗವನ್ನು ನಾವು ಹೋದ ಮೇಲೆ ನಮ್ಮ ರಾಷ್ಟ್ರವನ್ನು ಸಮೃದ್ಧಿಯಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂದು ನಾನು ಆರೈಕೆ ಮಾಡಿಕೊಳ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ನಂದಾದೀಪ ನಂದಿಲ್ಲ. ಇಂತಹ ಅಪಪ್ರಚಾರ ಮತ್ತು ವದಂತಿಗಳಿಂದ ದೂರವಿರುವಂತೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಮನವಿ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ದೇವರ ನಂದಾದೀಪ ನಂದಿ ಹೋಗಿದೆ ಎಂಬ ಅಪಪ್ರಚಾರದ ಮಾತುಗಳು ಹರಡುತ್ತಿವೆ. ಪ್ರಪ್ರಥಮವಾಗಿ ಈ ವದಂತಿಗೆ ಯಾರೂ ಕಿವಿಗೊಡಬೇಡಿ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆ ಅವರು ತಿಳಿಸಿದ್ದಾರೆ. ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ರಾತ್ರಿ 8 ಗಂಟೆಗೆ ಬಾಗಿಲನ್ನು ಹಾಕಲಾಗುತ್ತದೆ. ಮರುದಿನ ಮುಂಜಾನೆ 5 ಗಂಟೆಗೆ ಬಾಗಿಲನ್ನು ತೆಗೆಯುತ್ತಾರೆ. ಮಧ್ಯದಲ್ಲಿ ಯಾರೊಬ್ಬರಿಗೂ ಪ್ರವೇಶಿಸುವ ಅವಕಾಶವಿರುವುದಿಲ್ಲ. ನಂತರ ದೇವಸ್ಥಾನವನ್ನು ಪ್ರವೇಶಿಸಿದವರು ಯಾರು, ಅಲ್ಲಿ ನಂದಾದೀಪ ನಂದಿ ಹೋಗಿದೆ ಎಂಬುದಾಗಿ ನೋಡಿದವರು ಯಾರು? ಇದು ಶ್ರೀ ಕ್ಷೇತ್ರದ ಭಕ್ತಾದಿಗಳ ಭಾವನೆ ಮತ್ತು ನಂಬಿಕೆಗಳೊಂದಿಗೆ ಕೆಲವು ಕಿಡಿಗೇಡಿಗಳು ಮಾಡಿರುವ ಸುಳ್ಳು ವದಂತಿಯಾಗಿದೆ ಎಂದಿದ್ದಾರೆ. ಈ ವದಂತಿಯಿಂದ ನೀವೆಲ್ಲರೂ ದೂರ ಇದ್ದು ಲೋಕಕ್ಕೆ ಬಂದಿರುವ ಕೊರೋನಾ ಎಂಬ ಮಹಾಮಾರಿಯನ್ನ ಮನುಜ ಕುಲದಿಂದ ದೂರ ಮಾಡಲು ಎಲ್ಲರೂ ಅವರವರ ಮನೆಯ ಒಳಗಡೆಯೇ ಇದ್ದು ಶ್ರೀ ಮಂಜುನಾಥ ಸ್ವಾಮಿಯನ್ನ ಪ್ರಾರ್ಥಿಸಿಕೊಳ್ಳಿ ಎಂದಿದ್ದಾರೆ. ಕೊರೋನಾ ವೈರಸ್ ಮಾರಕ ಸೋಂಕನ್ನ ಹರಡದೆ ನಿಲ್ಲುವಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿರುವಂತಹ ಲಾಕ್ಡೌನ್ಗೆ ತಾವೆಲ್ಲರೂ ಕೂಡ ಬೆಂಬಲಿಸಿ ತಮ್ಮ ತಮ್ಮ ಮನೆಯಲ್ಲಿಯೇ ಇರಿ. ತಾವು ಕೂಡ ಆರೋಗ್ಯದಿಂದ ಇರಿ, ಇತರರನ್ನು ಕೂಡ ಆರೋಗ್ಯದಿಂದ ಇರುವಂತೆ ನೋಡಿಕೊಳ್ಳಿ. ನಿಮ್ಮ ಮಕ್ಕಳನ್ನ ಹೊರಗಡೆ ಬ್ಯಾಡ್ಮಿಂಟನ್ ಅಥವಾ ಕ್ರಿಕೆಟ್ ಅನ್ನ ಆಡುವುದನ್ನು ತಪ್ಪಿಸಿ. ಜೊತೆಗೆ ನೀವು ಕೂಡ ಮನೆಯ ಮುಂಭಾಗದಲ್ಲಿ ಕಟ್ಟೆಯ ಮೇಲೆ ಕೂತು ಹರಟೆ ಹೊಡೆಯೋದನ್ನು ನಿಲ್ಲಿಸಿ. ಇದರ ಬದಲಿಗೆ ನಿಮ್ಮ ಮನೆಯಲ್ಲಿಯೇ ಇರಿ. ಈ ಮೂಲಕ ಕೊರೋನಾ ಸೋಂಕು ಹರಡದಂತೆ ತಡೆಗಟ್ಟಿ. ನಿಯಮಿತವಾಗಿ ಆಗಾಗ ಕೈಯನ್ನು ತೊಳೆಯುವುದನ್ನು ಮರೆಯಬೇಡಿ. ಇದೇ ನಮ್ಮ ಸುದ್ದಿ ಸಮಯದ ತಂಡದ ಮನವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.